ಪೊಲೀಸರ ಮೇಲೆ ಆರೋಪ ಮಾಡಕ್ ಪ್ರಯತ್ನ ಪಟ್ಟಿದ್ರು ಕೂಡ ಪೊಲೀಸರು ವೆಲ್ ಟ್ರೈನ್ಡ್ ಆಗಿರ್ತಾರೆ. ಒಬ್ಬ ಹೆಣ್ಮಗಳನ್ನ ಅಷ್ಟು ಜನ ಇದು ಮಹಿಳಾ ಪೊಲೀಸ್ ಅಧಿಕಾರಿಗಳು ಕಂಟ್ರೋಲಿಗೆ ತಗೊಳಕ್ಕಾಗ್ಲಿಲ್ಲ ಅಂದ್ರೆ ಅದು ಪ್ರಶ್ನೆ ಮಾಡುವಂತದ್ದೇ ಅಲ್ವಾ. ಸರಿ, ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಅರೆಸ್ಟ್ ಮಾಡೋಕ್ ಹೋದಾಗ ನಡೆದದ್ದು ಹೈ ಡ್ರಾಮಾ. ಅಲ್ಲಿ ಬಂಧಿಸಲು ಹೋದಾಗ ಚೀರಾಡಿದ್ರು ಬಿಜೆಪಿಯ ಕಾರ್ಯಕರ್ತೆ. ಅಸಲಿಗೆ ಬಿಜೆಪಿ ಕಾರ್ಯಕರ್ತೆಯ ಬಟ್ಟೆ ಬಿಚ್ಚಿದ್ದು ಪೊಲೀಸರನ್ನ. ಬಂಧಿಸಲು ಹೋದ ಪೊಲೀಸರ ಮೇಲೆಯೇ ಆಕೆ ಹಲ್ಲೆ ಮಾಡೋಕ್ ಪ್ರಯತ್ನ ಪಟ್ಲಂತೆ. ಓಕೆ, ಈಗ ಈ ಸಂತ್ರಸ್ತೆ ಅಂತ ಕರಿತಾ ಇದ್ವಲ್ಲ, ಆಕೆ ಹೆಸರು ಸುಜಾತ ಅಂತ. ಆಕೆಯ ಈ ಹೈಡ್ರಾಮಾವನ್ನ ನರೇಷನ್ ಮಾಡಿದ್ದು, ಕ್ರಿಯೇಟ್ ಮಾಡಿದ್ದು ಅನ್ನುವ ಆರೋಪ ಇದೆ. ಪೊಲೀಸರದ್ದು ಏನು ತಪ್ಪಿಲ್ಲ, ಪೊಲೀಸರ ಮೇಲೆ ಗೂಬೆ ಗುರ್ಸಕ್ ಹೋದ್ಲು ಅಥವಾ ಪ್ರಯತ್ನ ಪಟ್ಲು ಅನ್ನುವ ಆರೋಪ ಕೂಡ ಇದೆ. ಇದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪೊಲೀಸರ ವರ್ಷನ್ ಏನು, ಈಕೆ ವರ್ಷನ್ ಏನು. ಪೊಲೀಸ್ ವಾಹನವನ್ನ ಪೊಲೀಸರು ಆಕೆನ ಕಂಟ್ರೋಲಿಗೆ ತಗೊಂಡು ಹಚ್ಚಕ್ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸ್ ವಾಹನದೊಳಗೆ ಹೋಗ್ತಾ ಇದ್ದಂತೆ ಅಥವಾ ಕೂತ್ಕೊಳ್ತಾ ಇದ್ದಂತೆ ಈ ಸುಜಾತ ಬಿಜೆಪಿಯ ಕಾರ್ಯಕರ್ತೆ ಏನಿದ್ದಾಳೆ ಹೈ ಡ್ರಾಮಾವನ್ನ ಮಾಡ್ಬಿಟ್ಟಿದ್ದಾರಂತೆ. ತನ್ನ ಬಟ್ಟೆಯನ್ನ ತಾನೇ ಬಿಚ್ಚಿ ಕೂಗಾಡಿದ್ದಾಳೆ. ಸುಜಾತ ಹಂಡಿ ಅಂತ ಆಕೆಯ ಹೆಸರು, ಪೂರ್ತಿ ಹೆಸರು. ತಕ್ಷಣ ಆಕೆನ ತಡೆಯೋಕೆ ಮಹಿಳಾ ಪೊಲೀಸರು ಪ್ರಯತ್ನ ಪಟ್ಟರು. ಮಹಿಳಾ ಪೊಲೀಸರ ಮೇಲೆಯೂ ಹಲ್ಲೆ ಮಾಡಿದ್ದಾರೆ ಅಂತ ಈಗ ಪೊಲೀಸರ ವರ್ಷನ್ ಇದು. ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವಶಕ್ಕೆ ತಗೊಂಡು ಆಕೆಯನ್ನು ಅರೆಸ್ಟ್ ಮಾಡುವಂಥದ್ದಾಗಿದೆ. ಈಕೆ ಅರೆಸ್ಟ್ ಆಗಿರುವಂಥದ್ದು ಒಬ್ಬರು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥ ಅಲ್ಲಿ ಸ್ಥಳೀಯರು ನೀಡಿದಂಥ ಫಿರ್ಯಾದಿನ ಮೇಲೆ ಆಕೆಗೆ ಅರೆಸ್ಟ್ ಮಾಡಿರುವಂಥ ಪ್ರಕರಣದಲ್ಲಿ ವಿಕ್ಟಿಮ್ ಯಾರಿದ್ದಾರೆ ಅವರಿಗೆ ಹಲ್ಲೆ ಮಾಡಿರುವಂಥದ್ದು, ಕತ್ತಿ ಚಿಕ್ಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಮತ್ತು ತನ್ನ ಪ್ರೈವೇಟ್ ಪಾರ್ಟ್ ಭಾಗಕ್ಕೆ ಹೊಡೆದಿದ್ರು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳು ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಆಕೆನ ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಚುವಂಥ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ PSIಗಳು ಮತ್ತು ನಮ್ಮ 7 ರಿಂದ 8 ಮಹಿಳಾ ಸಿಬ್ಬಂದಿಗಳು ಇದ್ದಾಗ್ಯೂ ಕೂಡ ಆಕೆ ತನ್ನ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಆ ನಂತರ ತಾನೇ ಕಿತ್ತೆಸ್ತಿದ್ದಾಳೆ. ಹೌದು, ಈ ವಸ್ತ್ರಗಳನ್ನು ಆಕೆನೇ ಕೊಳಿಸ್ಕೊಳ್ಳುವಂಥ ಕೆಲಸ ಆಕೆನೇ ಖುದ್ದಾಗಿ ಮಾಡ್ಕೊಂಡಿರುವಂಥದ್ದು. ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನು ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕ್ಸಿ ನಂತರ ಆಕೆಯ ಮೇಲೆ ಅರೆಸ್ಟ್ ಫಾರ್ಮ್ಯಾಲಿಟೀಸ್ ಏನಿದೆ ಮಾಡಿ